ಈ ವಾರದ ಕ್ಯಾಪ್ಟನ್ ಟಾಸ್ಕ್ ಆಡಲು 4 ಜನ ಸೆಲೆಕ್ಟ್ ಆಗ್ಯಾರ. ಅವರಲ್ಲಿ ಗಿಲ್ಲಿ, ಅಶ್ವಿನಿ, ಧನುಷ್ ಹಾಗೂ ರಾಶಿಕ್ ಅವರು. ಈ 4 ಜನರಲ್ಲಿ ಇಬ್ಬರನ್ನು ಮಾತ್ರ ಕ್ಯಾಪ್ಟನ್ ಟಾಸ್ಕ್ ಆಡಲು ಸೆಲೆಕ್ಟ್ ಮಾಡಬೇಕು. ಆದ್ದರಿಂದ ಬಿಗ್ ಬಾಸ್ ಅವರು ಒಂದು ಗೇಮ್ ಕೊಟ್ಟಿದ್ದಾರೆ. ನೀವು ಪ್ರೋಮೋದಲ್ಲಿ ನೋಡಿರಬಹುದು. ಇಲ್ಲಿ ತಲಾ ಇಬ್ಬಿಬ್ಬರು ಇರೋ ಒಂದು ಜೋಡಿಗಳನ್ನಾಗಿ ಮಾಡ್ಯಾರ ಅನಿಸ್ತದ. ಗಿಲ್ಲಿ ಹಾಗೂ ರಾಶಿಕ್ ಅವರು ಒಂದು ಜೋಡಿ, ಅಶ್ವಿನಿ ಹಾಗೂ ಧನುಷ್ ಅವರು ಒಂದು ಜೋಡಿ ಪ್ರೋಮೋ ನೋಡಿದ್ರೆ ಅನಿಸ್ತದ. ಈ ಗೇಮಲ್ಲಿ ಫಸ್ಟ್ ಜೋಡಿ ಏನು ಮಾಡಬೇಕಂದ್ರೆ ಆ ಸುರಂಗದಿಂದ ಬೀಳುವ ಪೈಪ್ಗಳನ್ನು ಕಲೆಕ್ಟ್ ಮಾಡಬೇಕು. ಇಲ್ಲಿ ಪೈಪ್ಗಳನ್ನು ಕಲೆಕ್ಟ್ ಮಾಡಲು ಇಬ್ಬರು ಹೆಣ್ಮಕ್ಳು ಕಲೆಕ್ಟ್ ಮಾಡ್ತಿದ್ದಾರೆ. ರಾಶಿಕಾ ಮತ್ತು ಅಶ್ವಿನಿ ಅವರು ತಂತಿ ಹಾಗೂ ಕೆಬ್ಬಣವನ್ನು ಯೂಸ್ ಮಾಡಿ ಒಂದು ಬಾಕ್ಸ್ ರೆಡಿ ಮಾಡಿದ್ದಾರೆ. ಆ ತಂತಿಗಳಲ್ಲಿ ಹೋಲ್ಗಳಿವೆ. ಆ ಹೋಲ್ಗಳಲ್ಲಿ ಅಡ್ಡ ದಿಡ್ಡಿ ಪೈಪ್ಗಳನ್ನು ಸಿಗಿಸ್ಬೇಕು. ಯಾರು ಆ ದಾರಿಯಲ್ಲಿ ಈಸಿಯಾಗಿ ಹೋಗಬಾರ್ದು. ಆ ಥರ ತಾವು ಎದುರಿರೋ ಟೀಮ್ಗೆ ಅವರು ಈಸಿಯಾಗಿ ಹೋಗಬಾರ್ದು. ಆ ಥರ ಆ ಕಡೆಯಿಂದ ಈ ಕಡೆ, ಮೇಲಿಂದ ಕೆಳಗೆ ಅಡ್ಡ ದಿಡ್ಡಿ ಪೈಪ್ಗಳನ್ನು ಈ ರೆಡಿ ಮಾಡಿರುವ ಸ್ಟೀಲ್ ಕೇಜಿನಲ್ಲಿ ಸಿಕ್ಕಿಸಬೇಕು. ಇಲ್ಲಿ ಪ್ರೋಮೋದಲ್ಲಿ ನೀವು ನೋಡಬಹುದು ಹೆಂಗೆ ಸಿಗಿಸಿದ್ದಾರೆ ಪೈಪ್ಗಳಂದರೆ ದಾರಿಯಲ್ಲಿ ಹೋಗೋಕ್ಕೆ ಸಾಧ್ಯವಿಲ್ಲೇನೋ ಅಂತೇಳಿ ಅನಿಸ್ಬಹುದು. ಆದರೆ ಅದೇ ಗೇಮ್ ಇರೋದು. ಆ ಪೈಪ್ಗಳನ್ನು ತೆಗೆದು ಮೇಲಿಂದ ಕೆಳಗೆ ದಾರಿಗಳನ್ನು ಮಾಡ್ತಾ ಬೇರೆ ಹೋಲ್ಗಳಲ್ಲಿ ಸಿಗಿಸ್ತಾ ಮುಂದೆ ಸಾಗಬೇಕು. ಇಲ್ಲಿ ಬಹುಶಃ ನನಗನಿಸಿದ್ದು ಈ ಜೋಡಿಗಳಿಗೆ ಒಂದು ಚಿತ್ರವಿರುವ ಪೀಸ್ ಆಗಿರುವ ಪಜಲ್ಗಳನ್ನು ದಾರಿಯ ಆ ಬದಿಯಲ್ಲಿ ಇಟ್ಟಿದ್ದಾರೆ. ಅವುಗಳನ್ನು ಒಂದೊಂದಾಗಿ ಈ ದಾರಿಗಳ ಮಧ್ಯೆ ತಗೊಂಡು ಬಂದು ಈ ಕಡೆ ಎಲ್ಲ ಪಜಲ್ಗಳನ್ನು ತಂದ ನಂತರ ಅದನ್ನು ಕೊಟ್ಟಿರುವ ಟೇಬಲ್ ಮೇಲೆ ಜೋಡಿಸಿ ಆ ಚಿತ್ರ ಬರುವಂತೆ ಯಾರು ಬೇಗ ಜೋಡಿಸಿ ಗಂಟೆ ಬಾರಿಸ್ತಾರೋ ಈ ಟಾಸ್ಕನ್ನು ಅವ್ರು ಗೆದ್ದಂತೆ ಅನಿಸ್ತದ. ಇನ್ನು ಪ್ರೋಮೋ ನೋಡಿದ್ರೆ ಈ ಫೋಟೋಗಳಲ್ಲಿ ಒಂದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗಿಲ್ಲಿ ಹೋಗುವಂಥ ದಾರಿಯಲ್ಲಿ ಜಾಸ್ತಿ ಪೈಪ್ಗಳಿವೆ ನೋಡ್ಬೋದು ನೀವು ಸಹ. ಯಾಕೆ ಅಂದರೆ ಅಶ್ವಿನಿ ಹಾಗೂ ರಾಶಿಕಾ ಇಬ್ಬರು ಗುದ್ದಾಡಿ ಯಾರು ಜಾಸ್ತಿ ಪೈಪ್ಗಳನ್ನು ಕಲೆಕ್ಟ್ ಮಾಡಿದರಂತೇಳಿ. ರಾಶಿಕಾ ಜಾಸ್ತಿ ಪೈಪ್ಗಳನ್ನು ಕಲೆಕ್ಟ್ ಮಾಡಿರಬೇಕು. ಆದರೆ ಅದರಲ್ಲೇ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನಂದರೆ ಅವರು ಕಲೆಕ್ಟ್ ಮಾಡಿದ ಪೈಪ್ಗಳೇ ಜಾಸ್ತಿ ಆಗಿದ್ದರಿಂದ ಅವರು ಹೋಗೋ ದಾರಿಯಲ್ಲಿ ಜಾಸ್ತಿ ಪೈಪ್ಗಳನ್ನು ಸಿಗಿಸ್ಬೇಕಾಗುತ್ತದೆ. ಆಪೋಸಿಟ್ ಪರ್ಸನ್ ಬಂದು ಇವ್ರ ಪೈಪ್ ಕಲೆಕ್ಟ್ ಮಾಡಿದ್ದು ಅವ್ರು ಬಂದು ಅದಕ್ಕೆ ಪೈಪ್ ಸಿಗಿಸ್ತಾರೆ. ಅದರಂತೆ ಅವ್ರು ಕಲೆಕ್ಟ್ ಮಾಡಿರೋ ಪೈಪನ್ನು ಹೋಗಿ ಅವ್ರು ಕಲೆಕ್ಟ್ ಮಾಡಿರೋ ಪೈಪ್ ಸಿಗಿಸ್ತಾರೆ. ತಮ್ಮ ದಾರಿಯಲ್ಲಿ ತಮ್ಮ ಟೀಮಿನವರು ಪೈಪ್ಗಳನ್ನು ಸಿಗಿಸುವಂತಿಲ್ಲ. ಆಪೋಸಿಟ್ ಟೀಮ್ ಅವರು ಪೈಪನ್ನು ಸಿಗಿಸ್ಬೇಕಂತೇಳಿ ನಿಯಮ ಇರಬಹುದು ಬಿಗ್ ಬಾಸ್ ಕಡೆಯಿಂದ. ಇನ್ನು ಹೆಚ್ಚಿನ ಮಾಹಿತಿಗೆ ಎಪಿಸೋಡ್ ನೋಡೋಣ. ಈ ಗೇಮನ್ನು ಸರಿಯಾಗಿ ಆಡಿಸಲಿ ಅಂತೇಳಿ ಇಬ್ಬರು ಉಸ್ತುವಾರಿಗಳನ್ನು ಮಾಡಿದ್ದಾರೆ. ಆ ಉಸ್ತುವಾರಿಗಳಲ್ಲಿ ಧ್ರುವಂತ್ ಮತ್ತು ಕಾವ್ಯ, ಗಿಲ್ಲಿ ಹಾಗೂ ರಾಶಿಕ್ ಅವರ ಉಸ್ತುವಾರಿ ಕಾವ್ಯ ಇರಬಹುದು. ಅದರಂತೆ ಅಶ್ವಿನಿ ಹಾಗೂ ಧನುಷ್ ಅವರ ಉಸ್ತುವಾರಿ ಧ್ರುವಂತ್ ಇರಬಹುದು. ಧ್ರುವಂತ್ ಪ್ರೋಮೋದಲ್ಲಿ ನೋಡಿದ್ರೆ ಸಣ್ಣ ಪುಟ್ಟ ಇಲ್ಲದೇ ಇರೋ ರೂಲ್ಸ್ಗಳನ್ನು ಮಾಡ್ತಿದ್ದಾರೆ. ಅದು ಹಂಗಾಯಿತು, ಇದು ಹೊರಗೆ ಬಿತ್ತು, ಅದು ಬಿಡಬಾರ್ದು, ಆ ಕಡೆ ಈ ಕಡೆ ಪಾಸ್ ಕೊಡ್ತಾ ಟೈಮ್ ವೇಸ್ಟ್ ಮಾಡಿಸ್ತಾ ಗಿಲ್ಲಿ ಹಾಗೂ ರಾಶಿಕಾ ಗೆಲ್ಲಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡಾರ ಅನ್ನಿಸ್ತದ. ಇನ್ನು ಕಾದು ನೋಡಬೇಕು ಎಪಿಸೋಡನ್ನು. ಬಿಗ್ ಬಾಸ್ ಮನೆಯಲ್ಲಿ ಅಥವಾ ಗೇಮ್ಗಳಲ್ಲಿ ಆಗೋದೇ ಇದೆ. ಅವ್ರವ್ರಿಗೆ ಬೇಕಾದವ್ರ ಫೇವರ್ ಅವ್ರು ಮಾಡ್ಕೊತಾರೆ ಸ್ವಲ್ಪ ಮಟ್ಟಿಗೆ ಆದರೂ. ಇನ್ನು ಕಾದು ಎಪಿಸೋಡ್ ನೋಡ್ಬೇಕಾಗ್ತದ ಏನಾಗುತ್ತಂತೇಳಿ. ಪ್ರೋಮೋ ನೋಡಿದ್ರೆ ಒಂದು ಅನಿಸ್ತದ, ಧ್ರುವಂತ್ ಮೈಂಡಿನಲ್ಲಿ ಫಿಕ್ಸ್ ಆಗಿ ಅನಿಸ್ತದ ಅಶ್ವಿನಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ. ಅಶ್ವಿನಿ ಅವ್ರನ್ನ ಗೆಲ್ಲಿಸಿದ್ರೆ ನನಗೂ ಒಂದಿಷ್ಟು ಏನಾನ ಯೂಸ್ ಆಗ್ಬೋದು ಅಂತೇಳಿ ಅಂದ್ಕೊಂಡಿರ್ಬೇಕು. ಯಾಕಂದ್ರೆ ನೀವು ಇಲ್ಲಿ ಕೇಳಿರಬಹುದು ವನ್ನು ನೋಡ್ತಾ ಹೊರ ಕುಂತಿದ್ದಾರಲ್ಲ ಸ್ಪರ್ಧಿಗಳು, ರಘು ಅವರು, ರಕ್ಷಿತಾ ಮತ್ತು ಸ್ಪಂದನ ಅವರು. ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತೆ ಅಂದರೆ ಧ್ರುವಂತ್ ಅವರು ಉಸ್ತುವಾರಿಗಳು ಮಾಡ್ತಾ ಇರೋದು ಸರಿ ಇಲ್ಲ. ಉಸ್ತುವಾರಿಗಳು ಅಶ್ವಿನಿ ಪರ ಫೇವರಿಸಮ್ ಮಾಡ್ತಾ ಇದ್ದಾರೆ ಏನೋ ಅಂತ ಇವರು ಅನ್ಕೊತಾ ಇದ್ದಾರೆ. ಅದೆಲ್ಲ ನನಗೆ ಗೊತ್ತಿದೆ, ನಾನು ಏನು ಮಾಡಬೇಕಂತ ನನಗೆ ಗೊತ್ತಿದೆ, ನೀವು ಬಾಯಿ ಮುಚ್ಕೊಂಡಿರಿ ಅಂತೇಳಿ ಧ್ರುವಂತ್ ಹೇಳ್ತಾ ಇದ್ದಾನೆ ಅವರಿಗೆ. ಇಲ್ಲಿ ಧ್ರುವಂತ್ ಏನು ಅಂದ್ಕೊಂಡಿರ್ತಾನಂದ್ರೆ ರಕ್ಷಿತಾ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾನೆ, ಕಾವ್ಯ ಸಹ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾನೆ, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಇಲ್ಲದೆ ಇರೋ ಸಣ್ಣ ಪುಟ್ಟ ಪಾಸ್ಗಳನ್ನು ಕೊಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೇನೋ ಅಂತ
ಅನಿಸ್ತದ ಕೂತವ್ರಿಗೆ ನೋಡೋರಿಗೆ. ಈ ಗೇಮನ್ನು ನೋಡಿದರೆ ಇಲ್ಲ ಉಸ್ತುವಾರಿ ನೋಡಿದರೆ ಗೇಮನ್ನು ಖಂಡಿತವಾಗಲೂ ಧನುಷ್ ಗೆಲ್ಲುವ ಚಾನ್ಸಸ್ ಇದೆ. ಯಾಕೆಂದರೆ ಗೇಮಲ್ಲೂ ಸಹ ಸ್ವಲ್ಪ ಧನುಷ್ ಸ್ಪೀಡ್ ಜಾಸ್ತಿ. ಫಸ್ಟ್ ಸುತ್ತಲ್ಲಿ ಧನುಷ್ ಅವರು ಸ್ಪೀಡಾಗಿ ಮಾಡಿದರೂ ಸಹ ನಾವು ಅಂದ್ಕೊಂಡಂಗೆ ಒಂದು ವೇಳೆ ಚಿತ್ರ ಇರುವ ಪಜಲ್ ರೆಡಿ ಮಾಡಬೇಕಿತ್ತಂದರೆ ಅಶ್ವಿನಿ ಅವರಿಗೆ ಲೇಟ್ ಆಗುತ್ತೆ. ಆಗ ಮಾತ್ರ ರಾಶಿಕಾ ಅವರಿಗೆ ಗೆಲ್ಲೋ ಚಾನ್ಸ್ ಇರ್ತದೆ. ಇರಲಿ, ಇಂಥ ಸಣ್ಣ ಪುಟ್ಟ ತಪ್ಪುಗಳಾದ್ರೇ ಕೆಲವೊಬ್ಬರಿಗೆ ಈಸಿಯಾಗಿ ಕ್ಯಾಪ್ಟನ್ ಆಗಲು ಅವಕಾಶ ಸಿಗ್ತದೆ, ಕ್ಯಾಪ್ಟನ್ ಆಗ್ತಾರೆ. ನೋಡೋಣ ಏನಾಗುತ್ತೆ ಅಂತೇಳಿ. ಇರಲಿ, ಧನುಷ್ ಹಾಗೂ ಅಶ್ವಿನಿ ಆದರೂ ಗೆಲ್ಲಿ, ಗಿಲ್ಲಿ ಹಾಗೂ ರಾಶಿಕಾನಾದರೂ ಗೆಲ್ಲಿ. ಉಳಿದಿರೋದೇ ಲಾಸ್ಟ್ ವಾರ, ಲಾಸ್ಟ್ ಕ್ಯಾಪ್ಟನ್. ನೋಡೋಣ ಯಾರಾಗ್ತಾರಂತೇಳಿ. ಇನ್ನು ತಮಾಷೆ ಏನಂದರೆ ಗಿಲ್ಲಿ ಯಾವಾಗಲೂ ಕಾವ್ಯನ ಫೇವರ್ ಮಾಡ್ತಾನೆ, ಕಾವ್ಯನ ಫೇವರಾಗಿ ಇರ್ತಾನಂತೇಳಿ ಕೆಲವೊಂದಿಷ್ಟು ಅರ್ಧಂಬರ್ಧ ಬೆಂದಿರೋ ಒಂದಿಷ್ಟು ಜನ ಯಾವುದೇ ಪ್ರೋಮೋ ಬಿಟ್ಟಿದರೆ ಕೆಳಗಡೆ ಕಮೆಂಟ್ ಹಾಕ್ತಾರೆ. ನೀವು ಸಹ ನೋಡಿರಬಹುದು ಅನ್ಕೊಂತೀನಿ. ಹಂಗೆ ವೇಳೆ ಕಾವ್ಯನ ಫೇವರ್ ಮಾಡಂಗಿತ್ತಂದರೆ ಕಾವ್ಯನನ್ನೇ ಮಹಾರಾಣಿಯಾಗಿ ಹಾಕ್ಯಂತಿದ್ದ ಗಿಲ್ಲಿ ಅಶ್ವಿನಿಯವ್ರನ್ನ ಯಾಕೆ ಹಾಕ್ಯಂತಿದ್ದ? ಆತನಿಗೆ ಏನಾದ್ರು ಫೇವರ್ ಮಾಡಬೇಕು ಅನಿಸಿತ್ತಂದರೆ ಡೈರೆಕ್ಟಾಗಿ ಮಹಾರಾಣಿಯನ್ನಾಗಿ ಮಾಡಿ ಯಾವುದೇ ಟಾಸ್ಕನ್ನು ಆಡದೆ ಡೈರೆಕ್ಟಾಗಿ ಸೀದಾ ಕ್ಯಾಪ್ಟನ್ ಟಾಸ್ಕ್ ಆಡಲು ಆಯ್ಕೆ ಮಾಡ್ಕೊಳ್ತಿದ್ದ. ಅದು ಫೇವರ್ ಅಂದರೆ. ಧ್ರುವಂತ್ ಹಾಗೂ ಅಶ್ವಿನಿಯವರು ಗಿಲ್ಲಿನ ನಾವಿಬ್ಬರು ಸೇರಿ ಹೆಂಗೆ ಸೈಲೆಂಟ್ ಮಾಡಿದ್ದೀವಿ ನೋಡು ಅಂಥೇಳಿ ತಮ್ಮ ಬಗ್ಗೆ ತಾವೇ ಹೆಮ್ಮೆ ಪಡ್ತಿರಬೇಕು. ಅದಕ್ಕೆ ಇಲ್ಲಿ ಕಾರಣ ಏನಂದರೆ ಗಿಲ್ಲಿ ತಾನೇ ಕ್ಯಾಪ್ಟನ್ ಇರುವುದರಿಂದ ಮನೆಯ ಬಗ್ಗೆ ಒಂದಿಷ್ಟು ರೂಲ್ಸ್ಗಳನ್ನು ನಾನೇ ಇದು ಮಾಡಿದ್ರೆ ನನ್ನಿಂದನೇ ಇದು ಆಗಬಾರ್ದು ಅಂಥೇಳಿ ಸೈಲೆಂಟ್ ಆಗಿ ಅನ್ನಿಸ್ತದ. ಇಲ್ಲ ಅಂದರೆ ಇವರಿಬ್ಬರಲ್ಲ, ಇವ್ರ ಜೊತೆ ಇನ್ನೂ 10 ಜನ ಸೇರಿದ್ರೂ ಸಹ ಎದುರ ಕೌಂಟ್ರ್ ಹೊಡಿತಿದ್ದ. ಇನ್ನು 95ನೇ ಎಪಿಸೋಡ್ ಮೇಲೆ ಒಂದು ಸ್ವಲ್ಪ ಕಣ್ಣಾಡಿಸೋಣ ಅಂದ್ಕೊಂಡ್ರೆ, ನಿನ್ನೆ ಎಪಿಸೋಡಲ್ಲಿ ಕ್ಯಾಪ್ಟನ್ ಟಾಸ್ಕ್ ಆಡಲು ರಾಶಿಕಾ ಮತ್ತು ಸ್ಪಂದನನ ನಡುವೆ ಗೇಮ್ ಇತ್ತು. ಆ ಗೇಮ್ ಸೆಟಪ್ ಹೆಂಗಿತ್ತಂದರೆ, ಮಹಾರಾಜ ಗಿಲ್ಲಿ ಹಾಗೂ ಮಹಾರಾಣಿ ಅಶ್ವಿನಿಯವರು ಮನೆಯ ಸ್ಪರ್ಧಿಗಳಲ್ಲಿ ಯಾರಿಗೆ ಎಷ್ಟು ಬೇಕಾದರೂ ಬಿಲ್ಲೆ ಕೊಡಬಹುದು. ಮಹಾರಾಜ ಗಿಲ್ಲಿ ಹಾಗೂ ಅಶ್ವಿನಿಯವರಿಗೆ ಈ ಇಬ್ಬರ ವಿಮೋಚನೆಗೆ ಬಿಟ್ಟದ್ದು. ಟೋಟಲ್ 75 ಬಿಲ್ಲೆಗಳನ್ನು ಈ ಇಬ್ಬರ ಕೈಗೆ ಕೊಟ್ಟು ಮನೆಯ ಸ್ಪರ್ಧಿಗಳಿಗೆ ತಮಗೆ ಇಷ್ಟ ಬಂದಷ್ಟು ಬಿಲ್ಲೆಗಳನ್ನು ಕೊಡಬಹುದಂತ ಹೇಳಿದರು. ಅದರಂತೆ ಗಿಲ್ಲಿ ಕಾವ್ಯನಿಗೆ 20 ಹಾಗೂ ಅಶ್ವಿನಿ ಅವರು 5 ಕೊಟ್ಟರು, 25 ಆದವು. ಇನ್ನು ಇಬ್ಬರು ಸೇರಿ ಧನುಷ್ಗೆ 15, ರಕ್ಷಿತಾಗೆ 15, ರಘು ಅವರಿಗೆ 15, ಇನ್ನು ಧ್ರುವಂತ್ಗೆ 6 ಕೊಟ್ಟರು. ಇನ್ನು ಗೇಮ್ ಇರೋದೇ ಇಲ್ಲಿ. ಇವ್ರ ಬಳಿ ಇರುವಂಥ ಬಿಲ್ಲೆಗಳನ್ನು ರಾಶಿಕಾ ಮತ್ತು ಸ್ಪಂದನ ಗೇಮ್ ಆಡ್ತಿರೋದ್ರಿಂದ ಈ ಇಬ್ಬರು ಹೋಗಿ ತಮಗೆ ಕೊಡುವಂತೆ ಅವರ ಮನವೊಲಿಸಬೇಕು. ಅದರಂತೆ ಇನ್ನು ರಾಶಿಕನಿಗೆ ರಘು ಒಬ್ಬರೇ ಮಾತ್ರ ಕೊಟ್ಟರು, ಇನ್ನು ಮಿಕ್ಕಿರೋರೆಲ್ಲ ಸ್ಪಂದನಿಗೆ ಕೊಟ್ಟರು. ರಾಶಿಕಾ ಎಲ್ಲರೂ ಬಳಿ ಕೇಳಿದರು, ಆದರೂ ಸಹ ಸ್ಪಂದನಗೆ ಎಲ್ಲರೂ ತಮ್ಮಲ್ಲಿರುವ ಬಿಲ್ಲೆಗಳನ್ನು ಕೊಟ್ಟರು. ಇಬ್ಬರು ಬಿಲ್ಲೆಗಳನ್ನು ಪಡೆದುಕೊಂಡರು. ನಂತರ ತಮಗೆ ಬೇಕಾದ ಮನೆ ಯಾವುದೋ ಸ್ಥಳದಲ್ಲಿ ಆ ಬಿಲ್ಲೆಗಳನ್ನು ಒಂದರಿಂದ ಒಂದು ಜೋಡಿಸಿ ಒಂದನ್ನು ತಳ್ಳಿದರೆ ಎಲ್ಲಸು ತಾನಾಗಿ ಬೀಳುವಂಗೆ ಜೋಡಿಸ್ಬೇಕು. ಒಂದು ಬಿಲ್ಲೆಯನ್ನು ತಳ್ಳಿದರೆ ಯಾರ ಲೈನು ಉದ್ದ ಬೀಳ್ತದೋ ಒಂದರಿಂದ ಒಂದು ಅವ್ರು ಗೆದ್ದಂತೆ ಬಿಗ್ ಬಾಸ್ ಹೇಳಿದರು. ಇಲ್ಲಿ ಜೋಡಿಸೋದು ತಳ್ಳೋದು ಅಷ್ಟೇ ಅಲ್ಲ, ತಾವು ಜೋಡಿಸಿದ ಬಿಲ್ಲೆಗಳನ್ನು ಇನ್ನೊಬ್ಬರು ಹಾಳು ಮಾಡದಂತೆ ನೋಡಿಕೊಳ್ಬೇಕು. ಇಲ್ಲವೇ ನೀವು ಹೋಗಿ ಅವ್ರ ಬಿಲ್ಲೆಯನ್ನು ಹಾಳು ಮಾಡಿ ನಿಮ್ಮ ಬಿಲ್ಲೆ ಸೇಫಾಗಿರುವಂತೆ ನೋಡಿಕೊಳ್ಬೇಕು. ಆಗ ಮಾತ್ರ ಗೇಮ್ ಗೆಲ್ಲಲು ಸಾಧ್ಯ. ಅದರಂತೆ ರಾಶಿಕಾ ಅಡಿಗೆ ಮನೆಯಲ್ಲಿ ಜೋಡಿಸಿ ಸ್ಪಂದನ ಇರುವ ಪೌಡ್ರೂಮ್ಗೆ ಬಂದು ಸ್ಪಂದನ ಜೋಡಿಸಿದ ಎಲ್ಲ ಬಿಲ್ಲೆಗಳನ್ನು ನಾಶ ಮಾಡ್ತಾಳೆ. ಹಾಗೂ ಅವಳು ಆ ಕಡೆ ಬೀಳಿಸಲು ಹೋಗದಂತೆ ಆಕೆಯನ್ನು ಹಿಡಿದಿಟ್ಕೊಡ್ತಾಳೆ. ಆದ್ದರಿಂದ ಸ್ಪಂದನಕ್ಕಿಂತ ಗೇಮು ಅಂತ ಬಂದರೆ ಸ್ವಲ್ಪ ರಾಶಿಕಾ ಗೆಲ್ಲೋದು ಜಾಸ್ತಿ.